ಕೊಲೆಸ್ಟ್ರಾಲ್ ಬಗ್ಗೆ ಜನರಲ್ಲಿ ಸಾಕಷ್ಟು ತಪ್ಪು ಕಲ್ಪನೆಗಳಿವೆ. ಕೊಬ್ಬಿನ ಬಗ್ಗೆ ಇರುವ ಮಿಥ್ಯೆಗಳು, ಕಟ್ಟುಕತೆ, ಅಂತೆ ಕಂತೆಗಳು ಹಲವು. ಹಾಗಿದ್ರೆ ಸತ್ಯಾಸತ್ಯತೆ ಏನೋ ಬನ್ನಿ ತಿಳಿಯೋಣ. ಕೊಲೆಸ್ಟ್ರಾಲ್ ಬಗ್ಗೆ ಜನರಲ್ಲಿ ಏನೆಲ್ಲ ತಪ್ಪು ಕಲ್ಪನೆಗಳಿವೆ? ಕೊಬ್ಬಿನ ಬಗ್ಗೆ ಅದೆಷ್ಟು ಮಿಥ್ಯೆಗಳು, ಸತ್ಯಾಸತ್ಯತೆ ಏನು? ಬೊಜ್ಜು ಕುರಿತ ಕಟ್ಟುಕತೆ, ಅಂತೆ ಕಂತೆಗಳಿವು. ಕೊಲೆಸ್ಟ್ರಾಲ್ ಕನ್ನಡದಲ್ಲಿ ಅದನ್ನ ಬೊಜ್ಜು, ಕೊಬ್ಬು ಅಂತೆಲ್ಲ ಕರೆಯಬಹುದು. ಇದರ ಬಗ್ಗೆ ಅನೇಕ ಪರಿಭಾಷೆಗಳು ಇವೆ. ಕೊಲೆಸ್ಟ್ರಾಲ್ ವಿಚಾರವಾಗಿ ಅನೇಕ ಕಾಲ್ಪನಿಕ ಕಟ್ಟುಕತೆಗಳ ಕಂತೆಗಳೇ ಇವೆ. ಇದರ ಸುತ್ತ ಅಂತೆ ಕಂತೆಗಳೇ ಸುತ್ತಿಕೊಂಡಿವೆ. ಕೊಲೆಸ್ಟ್ರಾಲ್ ವಿಚಾರದಲ್ಲಿ ಅನೇಕ ಅಪಾರ್ಥಗಳನ್ನ ಹರಡಲಾಗ್ತಿದೆ. ದಶಕಗಳಿಂದಲೂ ಇದನ್ನ ಹೃದಯ ಸಂಬಂಧಿ ಕಾಯಿಲೆಯ ದ್ವಾರ ಅಂತಲೇ ಹೇಳ್ಕೊಂಡು ಬರಲಾಗಿದೆ. ಅದರಲ್ಲೂ ಸಾಮಾನ್ಯ ನಂಬಿಕೆ ಅಂದ್ರೆ ಅದು ಕೊಲೆಸ್ಟ್ರಾಲ್ ತುಂಬಾ ಕೆಟ್ಟದ್ದು, ಹೈ ಕೊಲೆಸ್ಟ್ರಾಲ್ ಇರೋ ಆಹಾರವನ್ನ ದೂರವಿಡೋದ್ರಿಂದ ನಿಮ್ಮ ಹೃದಯದ ಆರೋಗ್ಯ ಕಾಪಾಡಬಹುದು ಅನ್ನುವ ಮಟ್ಟಿಗೆ. ಆದ್ರೆ ಇದು ನಿಜಕ್ಕೂ ಹೌದಾ? ಸದ್ಯ ನಾವು ನಿಮಗೆ ಬೊಜ್ಜಿನ ಬಗ್ಗೆ ಹರಡಿಕೊಂಡಿರುವ ಹಲವು ಮಿಥ್ಯಾರೋಪಗಳ ಬಗ್ಗೆ ಹೇಳಲಿದ್ದೇವೆ. ಇದನ್ನ ಸರಿಯಾಗಿ ತಿಳಿದುಕೊಳ್ಳಿ. ಇದು ನಿಮಗೆ ಬೊಜ್ಜಿನ ಬಗ್ಗೆ ಇರುವ ಗೊಂದಲಗಳನ್ನ ತೊಡೆದು ಹಾಕುವಲ್ಲಿ ಸಹಾಯಕವಾಗುತ್ತೆ. ಮಿಥ್ಯೆ 1, ಕೊಲೆಸ್ಟ್ರಾಲ್ ಕೆಟ್ಟದ್ದು. ಕೊಲೆಸ್ಟ್ರಾಲ್ ಬಗ್ಗೆ ಇರುವ ಅತಿ ದೊಡ್ಡ ತಪ್ಪು ಕಲ್ಪನೆ ಅಂದ್ರೆ ಅದು ಕೊಲೆಸ್ಟ್ರಾಲ್ ತುಂಬಾ ಕೆಟ್ಟದ್ದು ಅನ್ನೋದು. ಇದು ತುಂಬಾ ಅಪಾಯಕಾರಿ ಅನ್ನೋದು. ಆದ್ರೆ ಒಂದು ನೆನಪಿರ್ಲಿ, ಕೊಲೆಸ್ಟ್ರಾಲ್ ಅನ್ನೋದು ನಮ್ಮ ದೇಹಕ್ಕೆ ಅತ್ಯವಶ್ಯಕ. ಕಾರಣ, ದೇಹದಲ್ಲಿ ಹಾರ್ಮೋನ್ ಉತ್ಪಾದನೆಯಾಗಲು ಕೊಲೆಸ್ಟ್ರಾಲ್ ಸಹಕಾರಿ. ವಿಟಮಿನ್ ಡಿ ಒದಗಿಸುವಲ್ಲಿಯೂ ಕೂಡ ಸಹಕಾರಿ. ಹಾಗೆಯೇ ಇದು ಮೆದುಳಿನ ಕಾರ್ಯವ್ಯವಸ್ಥೆಯನ್ನು ಸುಧಾರಿಸಲು ಅವಶ್ಯಕ. ಮಿಥ್ಯೆ 2, ಫ್ಯಾಟಿ ಫುಡ್ ಸೇವಿಸುವುದರಿಂದ ಕೊಲೆಸ್ಟ್ರಾಲ್ ಜಾಸ್ತಿ. ಆಧುನಿಕ ಸಂಶೋಧನೆಗಳು ಆಹಾರ ಕ್ರಮದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾದ್ರೆ ಅದು ರಕ್ತದಲ್ಲಿ ಬೊಜ್ಜಿನ ಅಂಶವನ್ನ ಹೆಚ್ಚಿಸುತ್ತೆ ಅಂತ ಬಹಳ ಜನರನ್ನ ನಂಬಿಸಲಾಗಿದೆ. ನೀವು ಹೆಚ್ಚು ಕೊಲೆಸ್ಟ್ರಾಲ್ ಆಹಾರವನ್ನ ಸೇವಿಸಿದ್ರೆ ದೇಹವು ಹೆಚ್ಚು ಕೊಲೆಸ್ಟ್ರಾಲ್ ಉತ್ಪಾದನೆ ಮಾಡುತ್ತೆ. ಇದರಿಂದ ನಿಮ್ಮ ಲಿವರ್ ಕೂಡ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಉತ್ಪಾದಿಸುತ್ತೆ ಅಂತ. ಹಲವಾರು ವರ್ಷಗಳಿಂದ ಜನರಿಗೆ ಮೊಟ್ಟೆ, ಮೀನು, ಡೈರಿ ಪ್ರಾಡಕ್ಟ್ಗಳನ್ನ ದೂರ ಇಡಿ ಅಂತ ಹೇಳುತ್ತಲೇ ಬರಲಾಗಿದೆ. ಆದ್ರೆ ನಾವು ನ್ಯೂಟ್ರಿಯೆಂಟ್ ರಿಚ್ ಫುಡ್ಗಳನ್ನ ದೂರ ಮಾಡೋದಕ್ಕಿಂತ ಒಂದು ಸಮತೋಲಿತ ಆಹಾರ ಕ್ರಮವನ್ನ ನಮ್ಮದಾಗಿಸಿಕೊಂಡ್ರೆ ಆರೋಗ್ಯಕರ ಕೊಬ್ಬು, ಫೈಬರ್ ಮತ್ತು ಪ್ರೋಟೀನ್ ನಮ್ಮ ದೇಹ ಸೇರುತ್ತೆ. ಇನ್ನು ಮಿಥ್ಯೆ 3, ಹೆಚ್ಚಿನ ಬೊಜ್ಜು ಹೃದಯ ಅನಾರೋಗ್ಯಕ್ಕೆ ಕಾರಣವಾಗುತ್ತೆ. ಅತಿ ಹೆಚ್ಚು ಬೊಜ್ಜು ದೇಹದಲ್ಲಿ ಬೆಳೆಯೋದ್ರಿಂದ ಅದು ಹೃದಯದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಹೃದಯ ಆರೋಗ್ಯ ಸಮಸ್ಯೆಗೆ ಇದೊಂದೇ ಕಾರಣ ಅಲ್ಲ. ದೇಹದಲ್ಲಿ ಸಾಮಾನ್ಯ ಕೊಲೆಸ್ಟ್ರಾಲ್ ಇದ್ದವರಲ್ಲಿಯೂ ಕೂಡ ಹೃದಯ ಸಂಬಂಧಿ ಕಾಯಿಲೆಗಳು ಕಾಣಿಸಿಕೊಳ್ಳಬಹುದು. ಅತಿ ಹೆಚ್ಚು ಕೊಲೆಸ್ಟ್ರಾಲ್ ಇದ್ದವರು ದೀರ್ಘಾಯುಷಿಗಳಾಗಿರುವ ಉದಾಹರಣೆಯೂ ಇದೆ. ಹೃದಯ ಸಂಬಂಧಿ ಕಾಯಿಲೆಗಳು ಅನೇಕ ಅಂಶಗಳ ಮೇಲೆ ಅವಲಂಬಿತಗೊಂಡಿರ್ತವೆ. ಉರಿಯೂತ, ಆನುವಂಶಿಕ ಸಮಸ್ಯೆಗಳು, ಆಹಾರ ಕ್ರಮ, ಜೀವನ ಶೈಲಿ, ಹಾಗೆಯೇ ಒಟ್ಟಾರೆ ಆರೋಗ್ಯದ ಮೇಲೆ ಹೃದಯ ಸಂಬಂಧಿ ಕಾಯಿಲೆಗಳು ಬರ್ತವೆ. ಇನ್ನು ಮಿಥ್ಯೆ 4, ದಡೂತಿ ದೇಹಗಳಿರುವವರಲ್ಲಿ ಮಾತ್ರ ಕೊಲೆಸ್ಟ್ರಾಲ್ ಹೆಚ್ಚು. ಅನೇಕ ಕಟ್ಟುಕತೆಗಳಲ್ಲಿ ಇದು ಕೂಡ ಒಂದು. ಸ್ಥೂಲಕಾಯ ಅಂದ್ರೆ ಅತಿಯಾಗಿ ದಪ್ಪ ಇರುವವರಲ್ಲಿ ಮಾತ್ರ ಕೊಲೆಸ್ಟ್ರಾಲ್ ಹೆಚ್ಚಾಗಿ ಇರುತ್ತೆ ಅನ್ನೋ ಕಲ್ಪನೆ. ಆದ್ರೆ ಇದು ನಿಜವಲ್ಲ. ಸಣಕಲು ದೇಹದವರಲ್ಲೂ ಕೂಡ ಅತಿಯಾದ ಕೊಲೆಸ್ಟ್ರಾಲ್ ಇರೋದು ಕಂಡು ಬಂದಿದೆ. ಆನುವಂಶಿಕವಾಗಿಯೇ ಹೀಗೆ ಬಡಕಲು ದೇಹದವರಲ್ಲೂ ಕೂಡ ಕೊಲೆಸ್ಟ್ರಾಲ್ ಅತಿಯಾಗಿರುತ್ತೆ. ದೇಹದ ತೂಕಕ್ಕಿಂತ ನಿರಂತರ ಆರೋಗ್ಯ ತಪಾಸಣೆ ಇಲ್ಲಿ ಮುಖ್ಯವಾಗುತ್ತೆ. ಕೇವಲ ತೂಕ ಹೆಚ್ಚಿಗೆ ಇರೋದ್ರಿಂದ ಮಾತ್ರ ಕೊಲೆಸ್ಟ್ರಾಲ್ ಹೆಚ್ಚಿರುವುದಿಲ್ಲ. ಇನ್ನು ಮಿಥ್ಯೆ 5, ಮೊಟ್ಟೆಯ ಹಳದಿ ಭಾಗ ಕೊಲೆಸ್ಟ್ರಾಲ್ ಹೆಚ್ಚಿಸುತ್ತದೆ. ಮೊಟ್ಟೆಯಲ್ಲಿರುವ ಹಳದಿ ಭಾಗದಿಂದ ದೇಹದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗತ್ತೆ ಎನ್ನುವ ಪರಿಕಲ್ಪನೆ ಅನೇಕ ವರ್ಷಗಳಿಂದಲೂ ಇದೆ. ಹೀಗಾಗಿ ಅನೇಕ ಜನರು ಮೊಟ್ಟೆಯ ಹಳದಿ ಭಾಗವನ್ನ ತೆಗೆದಿಟ್ಟು ಮೊಟ್ಟೆಯನ್ನ ಸೇವಿಸ್ತಾರೆ. ಮೊಟ್ಟೆಯ ಹಳದಿ ಭಾಗ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಅಂಶವನ್ನ ಹೆಚ್ಚಿಸುತ್ತದೆ ಎನ್ನುವ ಪರಿಕಲ್ಪನೆಯೂ ಇದೆ. ಆದ್ರೆ ಆ ಹಳದಿ ಭಾಗ ಅನೇಕ ಪೋಷಕಾಂಶಗಳನ್ನು ಹೊಂದಿದೆ. ಕೊಲೈನ್, ವಿಟಮಿನ್ ಡಿ ಮತ್ತು ಪೌಷ್ಟಿಕಾಂಶ ಇರುತ್ತೆ. ಮೊಟ್ಟೆಯಲ್ಲಿ ದೇಹದಲ್ಲಿ ಒಳ್ಳೆಯ ಕೊಲೆಸ್ಟ್ರಾಲ್ ಉತ್ಪಾದಿಸೋ ಶಕ್ತಿ ಇದೆ. ಇದು ಕೊಲೆಸ್ಟ್ರಾಲ್ ಸಮತೋಲನವನ್ನ ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಇನ್ನು ಮಿಥ್ಯೆ 6, ಕೇವಲ ಸ್ಟ್ಯಾಟಿನ್ಸ್ಗಳು ಮಾತ್ರ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತವೆ ಅನ್ನೋದು. ಸ್ಟ್ಯಾಟಿನ್ಸ್ಗಳು ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡಲು ಸಾಮಾನ್ಯವಾಗಿ ವೈದ್ಯರು ಬರೆಯುವ ಔಷಧಿಗಳು. ಆದರೆ ಕೊಲೆಸ್ಟ್ರಾಲ್ ನಿಯಂತ್ರಣಕ್ಕೆ ಇದೊಂದೇ ಪರಿಹಾರವಲ್ಲ. ಕೆಲವು ಸಮಯಗಳಲ್ಲಿ ಇವುಗಳ ಅವಶ್ಯಕತೆ ಇರೋದು ಹೌದು, ಆದರೆ ಇವೇ ಅಂತಿಮ ಪರಿಹಾರವಲ್ಲ. ಇವುಗಳಿಂದ ಸ್ನಾಯು ನೋವು, ಲಿವರ್ ಹಾನಿಯಂಥ ಅಡ್ಡ ಪರಿಣಾಮಗಳು ಆಗ್ತವೆ. ಹೀಗಾಗಿ ಹೆಚ್ಚು ಹೆಚ್ಚು ಫೈಬರ್ ಅಂಶಗಳುಳ್ಳ ಆಹಾರ ಸೇವನೆ, ನಿತ್ಯ ವ್ಯಾಯಾಮ, ಅತಿ ಹೆಚ್ಚು ಸಕ್ಕರೆ ಸೇವನೆಯನ್ನ ತಪ್ಪಿಸೋದು, ಹಾಗೆಯೇ ಒತ್ತಡವನ್ನ ಕಡಿಮೆ ಮಾಡಿಕೊಳ್ಳೋದ್ರಿಂದ ಬೊಜ್ಜಿನ ಅಂಶವನ್ನ ಸುಧಾರಿಸಬಹುದು. ಇನ್ನು ಮಿಥ್ಯೆ 7, ಸಸ್ಯಾಹಾರ ಕೊಲೆಸ್ಟ್ರಾಲ್ ಅನ್ನ ನಾಶ ಮಾಡುತ್ತೆ.
ಅನೇಕ ಜನರು ಸಸ್ಯಾಹಾರದ ಮೊರೆ ಹೋಗೋದ್ರಿಂದ ನಾವು ಬೊಜ್ಜನ್ನು ಕರಗಿಸಬಹುದು ಅಂತ ನಂಬಿದ್ದಾರೆ. ಇದರಿಂದ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತೆ ಅನ್ನೋ ನಂಬಿಕೆಯೂ ಇದೆ. ಒಂದ್ ವೇಳೆ ಸಸ್ಯಾಹಾರಗಳು ಕಡಿಮೆ ಕೊಲೆಸ್ಟ್ರಾಲ್ ಹೊಂದಿದ್ದರೆ ನಮ್ಮ ಲಿವರ್ ಕೂಡ ಕಡಿಮೆ ಕೊಲೆಸ್ಟ್ರಾಲ್ ಅನ್ನೇ ಉತ್ಪಾದಿಸುತ್ತೆ. ಈಗಾಗಲೇ ಹೇಳಿದಂತೆ ದೇಹಕ್ಕೆ ಒಂದಿಷ್ಟು ಅಂಶದ ಕೊಲೆಸ್ಟ್ರಾಲ್ ಬೇಕೇ ಬೇಕು. ಸಸ್ಯಾಹಾರದಿಂದ ನಮ್ಮ ಹೃದಯ ಆರೋಗ್ಯಕ್ಕೆ ಸಹಾಯಕವಾಗಬಹುದು. ಆದ್ರೆ ದೇಹಕ್ಕೆ ಆರೋಗ್ಯಕರ ಬೊಜ್ಜು ಅಂದ್ರೆ ಆರೋಗ್ಯಕರ ಒಳ್ಳೆಯ ಕೊಬ್ಬು ಕೂಡ ಬೇಕು ಅನ್ನೋದರ ಬಗ್ಗೆ ನೆನಪಿರಬೇಕು. ಹೀಗಾಗಿ ಎಲ್ಲಾ ತರಹದ ನ್ಯೂಟ್ರಿಯೆಂಟ್ಸ್ ಆಹಾರಗಳು ಸಮತೋಲನದ ಕೊಲೆಸ್ಟ್ರಾಲ್ಗೆ ಸಹಕಾರಿಯಾಗ್ತವೆ. ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.